ಹಾರೋಗಿರಿ ಪಟ್ಟಣದ ವಿದ್ಯಾನಗರದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಕರ್ಣವಾಡಿ ಶಾಲೆಯ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣವಾದ ಬಿಎಸ್ ಹಾಡ್ಕರ ಮೆಮೋರಿಯಲ್ ಆಸ್ಪತ್ರೆ ಮತ್ತು ಪ್ರಸೂತಿ ಗೃಹ ಸುಸಜ್ಜಿತವಾದ ಸೌಲಭ್ಯವನ್ನು ಒಳಗೊಂಡ ಆಸ್ಪತ್ರೆಯಾಗಿದೆ. ಮಧುಮೇಹ ಮತ್ತು ಹೃದಯ ರೋಗ ತಜ್ಞರಾದ ಡಾಕ್ಟರ್ ವಸಂತ ಹಾಡ್ಕರ ಹಾಗೂ ಲ್ಯಾಪ್ರೋಸ್ಕೋಪಿ ಸರ್ಜನ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮಹೇಶ್ವರಿ ಹಾಡ್ಕರ ಇವರು ಈ ಸುಸಜ್ಜಿತ ಆಸ್ಪತ್ರೆಯ ತಜ್ಞ ವೈದ್ಯರಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದಾರೆ. ಆಸ್ಪತ್ರೆಯು 24 ಗಂಟೆಗಳ ಕಾಲ ತುರ್ತು ಸೇವೆಯೊಂದಿಗೆ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಆಸ್ಪತ್ರೆಯು ಈ ಭಾಗದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಬಡ ರೋಗಿಗಳ ಪಾಲಿನ ಆಶಾಕಿರಣವಾಗಿದೆ. ಈ ಅತ್ಯಾಧುನಿಕ ಸೌಲಭ್ಯ ಹೊಂದಿದ ಆಸ್ಪತ್ರೆಯ ಸೌಲಭ್ಯಗಳನ್ನು ಎಲ್ಲ ರೋಗಿಗಳು ಪಡೆದುಕೊಳ್ಳಬೇಕು. ದಿನದ 24 ಗಂಟೆಗಳು ಹೊರ ಮತ್ತು ಒಳ ರೋಗಿಗಳ ಆರೈಕೆ, ತೀವ್ರ ನಿಗಾ ಘಟಕದ ವ್ಯವಸ್ಥೆ ಹೊಂದಿದೆ. ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆ, ಹಾವು ಕಡಿತ, ವಿಷ ಸೇವನೆ ಹಾಗೂ ಮಧುಮೇಹದಂತಹ ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ ದೊರೆಯುತ್ತದೆ ಎಂದು ಮಧುಮೇಹ ಮತ್ತು ಹೃದಯ ರೋಗ ತಜ್ಞರಾದ ಡಾಕ್ಟರ್ ವಸಂತ ಹಾಡ್ಕರ ಹೇಳಿದರು. ನಮಸ್ಕಾರ, ನಾನು ಡಾಕ್ಟರ್ ವಸಂತ ಹಾಡ್ಕರ್. ನಾನು ಹುಟ್ಟಿ ಬೆಳೆದದ್ದೆಲ್ಲ ಹಾರೋಗಿರಿ ಪಟ್ಟಣದಲ್ಲಿ. ನಾನು ಇತ್ತೀಚೆಗೆ ಒಂದು ಆಸ್ಪತ್ರೆಯನ್ನು ಆರಂಭಿಸಿದ್ದೇನೆ. ಅದರ ಹೆಸರು ಶ್ರೀ BS ಹಾಡ್ಕರ್ ಮೆಮೋರಿಯಲ್ ಹಾಸ್ಪಿಟಲ್ ಆ್ಯಂಡ್ ಮೆಟರ್ನಿಟಿ ಹೋಮ್. ನಾನು ನನ್ನ ವಿದ್ಯಾಭ್ಯಾಸವನ್ನು ಹಾರೋಗಿರಿಯಲ್ಲೇ ಮುಗಿಸಿದ್ದು. ನನ್ನ ಪದವಿ ಪೂರ್ವ PUCಯನ್ನು ಹಾರೋಗಿರಿ ಮಹಾವಿದ್ಯಾಲಯದಲ್ಲಿ ಓದಿದ್ದು ಮತ್ತು ನನ್ನ ಅಂಡರ್ ಗ್ರ್ಯಾಜುಯೇಟನ್ನು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಮುಗಿಸಿದ್ದು. ನನ್ನ ಪೋಸ್ಟ್ ಗ್ರ್ಯಾಜುಯೇಷನನ್ನು ಬಸವೇಶ್ವರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಚಿತ್ರದುರ್ಗದಲ್ಲಿ ಮುಗಿಸಿದ್ದು. ನನ್ನ ಒಂದು ವರ್ಷದ ಸೇವೆಯನ್ನು KLAಯಲ್ಲಿ 1 ವರ್ಷದ ಸೇವೆಯನ್ನು ಮುಗಿಸಿದ್ದೆ. ವೈದ್ಯಕೀಯ ವಿಭಾಗದಲ್ಲಿ ಸೇವೆಯನ್ನು ಮಾಡಿದ್ದೇನೆ. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ಸೌಲಭ್ಯಗಳು ಸಿಗುತ್ತದೆ. ನಮ್ಮ ಆಸ್ಪತ್ರೆಯಲ್ಲಿ ICU ವಿತ್ ಸುಸಜ್ಜಿತವಾದ ICU ವಿತ್ ವೆಂಟಿಲೇಟರ್ ಇರುತ್ತದೆ. ಮತ್ತು ಒಳರೋಗ ವಿಭಾಗ, ಹಾವು ಕಡಿತ, ಚೂಳು ಕಡಿತ, ವಿಷ ಸೇವನೆ ಹಾಗೂ ಹೃದಯ ರೋಗದ ಸಮಸ್ಯೆಗಳು ಹಾಗೂ ನರರೋಗದ ಸಮಸ್ಯೆಗಳು ಹಾಗೂ ಲಿವರ್ ಸಮಸ್ಯೆಗಳು ಅಂತ ಎಲ್ಲ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಹಾಗೂ ಸಕ್ಕರೆ ರೋಗ ಹಾಗೂ ರಕ್ತದೊತ್ತಡ ಅಂತ ಸಮಸ್ಯೆಗಳಿಗೆಲ್ಲ ಟ್ರೀಟ್ಮೆಂಟನ್ನು ನೀಡುತ್ತೇವೆ. ನಮ್ಮ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಸಾಮಾನ್ಯ ಹೆರಿಗೆ, ಬಂಜೆತನ ನಿವಾರಣೆ, ಅಪಾಯದ ಗರ್ಭಧಾರಣೆ, ಋತುಚಕ್ರದ ಸಮಸ್ಯೆ, ನವಜಾತ ಶಿಶು ಆರೈಕೆ, ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರದ ಆರೈಕೆಗಳು ನೀಡಲಾಗುತ್ತದೆ ಎಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮಹೇಶ್ವರಿ ಹಾಡ್ಕರ ಹೇಳಿದರು. ನನ್ನ ಹೆಸರು ಡಾಕ್ಟರ್ ಮಹೇಶ್ವರಿ ವಸಂತ ಹಾಡ್ಕರ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಹೊಸದಾಗಿ ಪ್ರಾರಂಭವಾಗಿರುವ ಶ್ರೀ BS ಹಾಡ್ಕರ್ ಮೆಮೋರಿಯಲ್ ಆ್ಯಂಡ್ ಮೆಟರ್ನಿಟಿ ಹೋಮ್ ಹಾರೋಗಿರಿಯಲ್ಲಿ ನಾವು ಕೆಳಗಿನ ಹೇಳ್ತಿರುವ ಸೌಲಭ್ಯಗಳೆಲ್ಲ ಒದಗಿಸುತ್ತಿದ್ದೇವೆ. ಯಾವ್ಯಾವು ಅಂತಂದರೆ, ಇಲ್ಲಿ ಮಹಿಳೆಯ ಆರೋಗ್ಯ ಸೌಲಭ್ಯಗಳು, ಸಾಮಾನ್ಯ ಹೆರಿಗೆ, ಸಿಸೇರಿಯನ್ ಸೆಕ್ಷನ್, ಅಪಾಯಕಾರ ಆಗಿರುವ ಕಂಡೀಷನ್ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಯಾವುವು ಅಂತಂದರೆ BP ಪೇಷಂಟ್, ಇಲ್ಲ ಶುಗರ್ ಪೇಷಂಟ್ಸ್, ಯಾರಿಗಾದರೂ ಲಕ್ವ ಆ ಥರ ಹೊಡೆದ್ರೆ ಪ್ರೆಗ್ನೆನ್ಸಿಯಲ್ಲಿ ಆ ಪೇಷಂಟ್ಸಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಹೆಣ್ಮಕ್ಕಳಿಗೆ ಸಾಮಾನ್ಯವಾಗಿ ಮುಟ್ಟಿನ ಏನಾದರೂ ತೊಂದರೆ ಇದ್ದರೆ, ಇಲ್ಲ ಗರ್ಭಾಶಯದ ಏನಾದರೂ ತೊಂದರೆ, ಗಡ್ಡೆ ಇದ್ದರೆ, ಇಲ್ಲ ಗರ್ಭಾಶಯದ ಇಳಿಕೆ ಸಮಸ್ಯೆ ಇದ್ದರೆ, ಮತ್ತು ಅವರಿಗೆ ಏನಾದರೂ ಪ್ರಸವ ನಂತರ ಆರೈಕೆ ಬೇಕಿದ್ದರೆ, ಪ್ರಸವ ಪೂರ್ವದ ಮುಂಚೆ ಆರೈಕೆ, ಹಿಸ್ಟೆಕ್ಟಮಿ ಸರ್ಜರಿಯನ್ನೆಲ್ಲ ಕೊಡುತ್ತೇವೆ. ಇನ್ನೊಂದು ಯಾರಾದರೂ ಹೆಣ್ಣು ಮಕ್ಕಳಿಗೆ ಮುಟ್ಟುವುದರ ಪ್ರಾಬ್ಲಮ್ ಇದ್ದರೆ, ಇಲ್ಲ ಮಕ್ಕಳಾಗ್ತಿಲ್ಲ ಅಂದರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಲ್ಲ ಸೌಲಭ್ಯವನ್ನು ನಾವು ಇಲ್ಲಿ ಒದಗಿಸುತ್ತೇವೆ. ಸೊ ನನ್ನ ಎಲ್ಲರ ಕಡೆ ವಿನಂತಿ ಏನಂತಂತಂದರೆ, ನಮ್ಮ ಕಡೆ ಒದಗುವ ಎಲ್ಲ ಸೌಲಭ್ಯಗಳನ್ನು ಸುರಕ್ಷಿತವಾಗಿ ಯೂಸ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ಳುತ್ತೇನೆ ಅಷ್ಟೇ. ಆರೋಗ್ಯ ಸೌಲಭ್ಯಗಳು ನಮ್ಮಲ್ಲಿ ಯಾವ್ಯಾವು ಇದೆ ಅಂತಂದರೆ, ಸಾಮಾನ್ಯ ಹೆರಿಗೆ, ಸಿಸೇರಿಯನ್ ಹೆರಿಗೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಯಾರಿಗಾದರೂ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಅಂದರೆ BP ತೊಂದರೆ ಇದ್ದರೆ, ಇಲ್ಲ ಸಕ್ಕರೆಯ ಕಾಯಿಲೆ ಇದ್ದರೆ ಅದನ್ನು ನಾವು ಒದಗಿಸುತ್ತೇವೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಯಾರಿಗಾದರೂ ಜಟ್ಕಾ ಥರ ಬಂದರೆ ನಾವು ಅವರಿಗೆ ICU ಫೆಸಿಲಿಟಿ ಮತ್ತು ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಗಂಡಾಂತರ ಪ್ರೆಗ್ನೆನ್ಸಿ ಆ ಥರ ಏನೇ ಇದ್ದರೂ ನಾವು ಇಲ್ಲಿ ಸೌಲಭ್ಯವನ್ನು ಒದಗಿಸುತ್ತೇವೆ. ಮತ್ತು ಕೆಲ ಹೆಣ್ಮಕ್ಕಳಿಗೆ ಋತುಚಕ್ರದ ಸಮಸ್ಯೆ ಇಲ್ಲ ಅಂತಂದರೆ ಅವರಿಗೆ ಬಂಜೆತನದ ನಿವಾರಣೆ ಇದ್ದರೆ ಬೇಕಂದರೆ ನಮ್ಮ ಕಡೆ ಸೌಲಭ್ಯ ಇದೆ ಇಲ್ಲಿ.
ಇನ್ನೊಂದು ಪ್ರಸವ ಪೂರ್ವ ಆರೈಕೆ, ಪ್ರಸವ ನಂತರದ ಆರೈಕೆ ಮತ್ತು 24 ಗಂಟೆಗಳ ಕಾಲ ಎಲ್ಲ ಥರದ ಸೌಲಭ್ಯಗಳು ಇಲ್ಲಿ ದೊರೆಯುತ್ತದೆ. ರಕ್ತ ತಪಾಸಣೆ ಆಗಲಿ, ICU ಫೆಸಿಲಿಟಿ ಇರಲಿ, ಯಾವುದೇ ಥರದ ಗಂಡಾಂತರದ ಡೆಲಿವರಿ ಆಗಲಿ ಅಂತಂದರೆ, ಈಗ ಹೆಣ್ಮಕ್ಳಿಗೆ ಕೆಲವೊಂದು ಟೈಮು ಡೆಲಿವರಿ ತೊಂದರೆ ಆಗ್ತಿದೆ, ಅವರಿಗೆ ಆಗ್ತಾ ಇಲ್ಲ ಇಲ್ಲಿ ಅಂತಂದರೆ 24 hours ಎಮರ್ಜೆನ್ಸಿ ಸಿಸೇರಿಯನ್ ಸೆಕ್ಷನ್ ನಾವಿಲ್ಲಿ ಮಾಡುತ್ತೇವೆ. ಸೊ ಮತ್ತು ಪ್ರಸವ ನಂತರದ ಆರೈಕೆಗಳು, ಅವರಿಗೇನಾದರೂ ICU ಕೇರ್ ಬೇಕಾಗುತ್ತು, ಇಲ್ಲ ಬ್ಲಡ್ಡಿಂದ ಏನಾದರೂ ತೊಂದರೆ ಇತ್ತು ಅಂತಂದರೆ ಅವರಿಗೆ ಬ್ಲಡ್ ಯೂಶ್ವಲಿ ಹೆಣ್ಮಕ್ಳಿಗೆ ಡೆಲಿವರಿ ಟೈಮಲ್ಲಿ ರಕ್ತ ಕಡಿಮೆ ಆಗುತ್ತೆ. ಸೊ ಆ ಥರ ಹೆಣ್ಮಕ್ಳಿಗೆಲ್ಲ ನಾವು ಅನಿಮಿಯಾ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ರಕ್ತ ಹೆಚ್ಚಾಗೋದಕ್ಕೆ ಎಲ್ಲ ಥರದ ನಾವು ಇಲ್ಲಿ ಸೌಲಭ್ಯಗಳನ್ನು ಒದಗಿಸುತ್ತೇವೆ. ಎಲ್ಲರಲ್ಲಿ ಕೇಳಿಕೊಳ್ಳೋದು ಏನಂತಂದರೆ, ನಮ್ಮ ಕಡೆ ಈ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.